ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಮಾಫಿಯಾ ವಿರುದ್ಧ ಕಾಂಗ್ರೆಸ್ ತನ್ನ ಆಕ್ರೋಶವನ್ನ ಹೊರಹಾಕಿದೆ. ದೆಹಲಿಯ NTA ಕಚೇರಿಗೆ NSUI ಮುತ್ತಿಗೆಗೆ ಯತ್ನವನ್ನ ಮಾಡಿದೆ. ಹೀಗಾಗಿ ಈ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಬ್ಯಾರಿಕೇಡ್ ಹತ್ತಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀಟ್ ಮಾಫಿಯಾ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ದೆಹಲಿಯ NTA ಕಚೇರಿಗೆ NSUI ಮುತ್ತಿಗೆಗೆ ಯತ್ನವನ್ನ ಮಾಡಿತು. ತಕ್ಷಣವೇ ಆ ಕಾರ್ಯಕರ್ತರನ್ನ NSUIನ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಬ್ಯಾರಿಕೇಡ್ ಹತ್ತಿ NSUI ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ವಾಗ್ವಾದವೇ ನಡೆದು ಹೋಯಿತು. ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂದ್ರೆ ಓಕೆ, ಎಷ್ಟೇ ಪ್ರೊಟೆಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಭಟನೆ ನಡೀತಾ ಇರ್ಬೋದು ದೇಶವ್ಯಾಪಿ, ಆದ್ರೆ ಮಕ್ಕಳ ಭವಿಷ್ಯ ಇದು. ಇಷ್ಟೆಲ್ಲ ಸಾವು ನೋವು ಆಗ್ತಾ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು? ಇವಾಗ ಜೀವ ಹೋಯ್ತು. ಆ ಪೋಷಕರನ್ನ ಪಾಪ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಆಗ್ತಾರೆ, ಚೆನ್ನಾಗಿ ಓದ್ತಾರೆ ಅಂತ ಅಷ್ಟೆಲ್ಲ ಖರ್ಚು ಮಾಡಿ ಕೋಚಿಂಗ್ ಕೊಡಿಸಿ ಎಲ್ಲ ಮಾಡಿಸಿ ಎಕ್ಸಾಮ್ನು ಬರ್ದಿದ್ರು ಪಾಪ ಮಕ್ಕಳು. ಮುಂದೊಂದಿನ ಡಾಕ್ಟರ್ ಆಗಿ ನಮ್ಮನ್ನೆಲ್ಲ ನೋಡ್ಕೊಂತಾನೆ ಈತ, ನಮ್ಮ ಕೊನೆಗಾಲದಲ್ಲಿ ಆಸರೆ ಆಗ್ತಾನೆ ಅಂತ ಪೋಷಕರು ಅಷ್ಟೆಲ್ಲ ಕನಸುಗಳನ್ನ ಕಂಡಿರ್ತಾರೆ. ಆದರೆ ಈ ರೀತಿ ಮಕ್ಕಳು ಒಂದು ಎಕ್ಸಾಮ್ ಭಯಕ್ಕೋ ಅಥವಾ ಎಕ್ಸಾಮ್ ರದ್ದಾಯಿತು ಮತ್ತೆ ರೀ ಎಕ್ಸಾಮ್ ಅನ್ನೋ ಈ ವಿಷಯಕ್ಕೆ ಈ ರೀತಿ ಸೂಸೈಡ್ ಮಾಡಿಕೊಂಡ್ರೆ ಇವರ ಈ ನಿರ್ಧಾರಕ್ಕೆ ಹೊಣೆ ಯಾರು? ಇಷ್ಟೆಲ್ಲ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಇನ್ನೂ ಎಷ್ಟು ವಿದ್ಯಾರ್ಥಿಗಳು ಬಲಿಯಾಗಬೇಕು ಹಾಗಾದ್ರೆ? ನೀಟ್ ಆಕಾಂಕ್ಷಿಗಳ ಸಾವಿಗೆ ರಾಹುಲ್ ಗಾಂಧಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಕಿಡಿಕಾರಿದ್ದಾರೆ. ಮೋದಿ ಅವರೇ, ಇನ್ನು ಎಷ್ಟು ಜನ ಬಲಿಯಾಗಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶದ ವಿದ್ಯಾರ್ಥಿಯ ಆತ್ಮಹತ್ಯೆಯನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಎಷ್ಟು ಜನ ಬಲಿಯಾಗಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಕಿಡಿಕಾರಿದ್ದಾರೆ. ಅಂದ್ರೆ ನೀಟ್ ಎಕ್ಸಾಮ್ ಅಂತ ಅಂದ್ರೆ ಆ ಮಕ್ಕಳು ಪಾಪ 2-3 ವರ್ಷಗಳ ಕಾಲ ಕೇವಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇದ್ರ ಹಿಂದೆನೆ ಓಡ್ತಾ ಇರ್ತಾರೆ. ಯಾವುದೇ ಬೇರೆ ಫ್ಯಾಮಿಲಿ ಫಂಕ್ಷನ್ಸ್ ಹೋಗ್ತಾ ಇರಲ್ಲ, ಹುಷಾರಿಲ್ಲ ಅಂದ್ರೂ ರಜೆ ತಗೊಳ್ತಾ ಇರಲ್ಲ. ಒಂದ್ ರೀತಿ ಐಸೋಲೇಟ್ ಆಗಿರ್ತಾರೆ. ಪೋಷಕರು ಕೂಡ ಅಷ್ಟೇ ಒತ್ತಡವನ್ನ ಹೇರಿರ್ತಾರೆ. ಹಾಗೆ ಪೋಷಕರು ಕೂಡ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರ್ತಾರೆ. ಒಂದು ಫಂಕ್ಷನ್ ಇದ್ರೆ ಹೋಗಲ್ಲ, ಅಥವಾ ಏನೇ ಒಂದು ಇದಿದ್ರು ಬೇರೆ ಕೆಲಸ ಇದ್ರು ಕೂಡ ಇಲ್ಲ ಮಗಂಗೆ ಎಕ್ಸಾಮ್ ಇದೆ, ಇಲ್ಲ ಮಗಳಿಗೆ ಎಕ್ಸಾಮ್ ಇದೆ ಅಂತ ಅದೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದ್ ರೀತಿ ಐಸೋಲೇಟ್ ಮಾಡಿಕೊಂಡು ಸಮಾಜದಿಂದ ಅವರು ಎಕ್ಸಾಮ್ ಓದಬೇಕು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ ಕೇವಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇದ್ರ ಹಿಂದೆನೆ ಸುತ್ತಾ ಇರ್ತಾರೆ ಮಕ್ಕಳು. ಆದ್ರೆ ಎಲ್ಲ ಮುಗಿಸಿ ಎಲ್ಲ ಆಯ್ತು, ಇನ್ನೇನು ಎಕ್ಸಾಮು ಬರ್ದೆ ಮಾರ್ಕ್ಸ್ ಬರುತ್ತೆ ಅನ್ನೋ ಟೈಮ್ನಲ್ಲಿ ಈ ರೀತಿ ರದ್ದಾಗಿರೋದು ಅಥವಾ ರೀ ಎಕ್ಸಾಮ್ ಅಂತ ಹೇಳಿದಾಗ ಇದು ಮಕ್ಕಳ ಮೇಲೆ ಸಾಕಷ್ಟು ಮಾನಸಿಕವಾಗಿ ಪರಿಣಾಮ ಬೀರಿದೆ. ಹೀಗಾಗಿ ಇದರ ವಿರುದ್ಧ ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಇನ್ನು ನೀಟ್ ರೀ ಎಕ್ಸಾಮ್ ಅನೌನ್ಸ್ ಆಗಿದೆ, ಬಟ್ ಈಗ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ಎಕ್ಸಾಮ್ ಅಂದ್ರೆ ಅದು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಸೊ ಈ ಅಕ್ರಮಕ್ಕೆ ಬ್ರೇಕೇ ಇಲ್ವಾ? ಅಂದ್ರೆ ಇವರ ಸಾವಿಗೆ ಯಾರು ಹೊಣೆ ಅಂತ? ಸಿಂಚನ, ಏನು ಇದೇ ಒಂದು ಪ್ರಶ್ನೆಯನ್ನ ದೇಶಾದ್ಯಂತ 22 ಲಕ್ಷ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಈಗೇನು ನೀಟ್ ಬೋರ್ಡ್ಗೆ ಕೇಳ್ತಾ ಇರುವಂತದ್ದು, NTA ಕೇಳ್ತಾ ಇರುವಂತಹ ಕ್ವಶನ್ಸ್ ಅಂದ್ರೆ ಏನು ಒಂದು ಎಕ್ಸಾಮ್ ಅನ್ನ ಇವತ್ತು ಒಂದು ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಟ್ರಾನ್ಸ್ಪರೆಂಟ್ ಆಗಿ ಒಂದು ಎಕ್ಸಾಮ್ ನಡ್ಸಕ್ ಆಗಲ್ಲ ಅಂತಂದ್ರೆ ಅಲ್ಲಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಫೈಲ್ಯೂರ್ ಆಗಿದೆ ಅನ್ನೋದು ಈ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತಹ ಒಂದು ವಿಚಾರ. ಬಟ್ ಯಾವುದೇ ಒಂದು ಇವತ್ತು ಎಕ್ಸಾಮ್ ಇಂದ ಹಿಡಿದು ಅವ್ರ ಅಪಾಯಿಂಟ್ಮೆಂಟ್, ಅದ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಆದ ನಂತರ ಅವ್ರ ಪ್ಲೇಸ್ಮೆಂಟ್ ಕೂಡ ಇಲ್ಲಿವರೆಗೂ ಕೂಡ ಒಂದು ಲಂಚ ಎಲ್ಲಾ ರೀತಿಯಲ್ಲೂ ನಡೀತಾ ಇರುವಂತದ್ದು. ಸಾಕಷ್ಟು ನಾಗರಿಕರು ಮತ್ತೆ ವಿದ್ಯಾರ್ಥಿಗಳು ಕೂಡ ಆಕ್ರೋಶ
ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಯಾವಾಗ ನೀಟ್ ಪತ್ರಿಕೆ ಲೀಕ್ ಆಯ್ತು ಅವಾಗಿಂದಲೂ ಕೂಡ ಏನು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ನಿತರ ಸಂಘಟನೆಗಳು ಕೂಡ ಕೇಂದ್ರದ ವಿರುದ್ಧವಾಗಿ, ಜೊತೆಗೆ ಶಿಕ್ಷಣ ಸಚಿವರ ವಿರುದ್ಧವಾಗಿ, ಜೊತೆಗೆ NTA ವಿರುದ್ಧವಾಗಿನೂ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಈ ಒಂದು ನೀಟ್ ಎಕ್ಸಾಮ್ ಅನ್ನ ಆಯಾ ಸ್ಟೇಟ್ ಗಳಿಗೆ ಕೊಡಬೇಕು, ಅಂದ್ರೆ ಅವರ ಒಂದು ಹ್ಯಾಂಡ್ ಓವರ್ ಅಲ್ಲಿ ನಡೆಯುವಂತಹ ಒಂದು ರೀತಿನಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೂಡ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಪತ್ರವನ್ನ ಕೂಡ ಬರೆದು ಆಗ್ರಹವನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಎಕ್ಸಾಮ್ ನಾವು ಒಂದು ವಿದ್ಯಾರ್ಥಿಗಳ ಒಂದು ಪರಿಶ್ರಮವನ್ನ ನೋಡೋದಾದ್ರೆ, ಈಗ ಎಕ್ಸಾಂಪಲ್ ನಾವು ರಾಜಸ್ಥಾನದ ಒಬ್ಬ ಪ್ರದೀಪ್ ಎಂಬ ವಿದ್ಯಾರ್ಥಿಯ ಒಂದು ಏನು ಸೂಸೈಡ್ ಮತ್ತೆ ಡೆತ್ ನೋಟ್ ಅನ್ನ ನಾವು ನೋಡೋದಾದ್ರೆ, ಆ ವಿದ್ಯಾರ್ಥಿ ಕಳೆದ 3 ವರ್ಷಗಳಿಂದಲೂ ಕೂಡ ಏನು ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಿದ್ದನ್ನ ಆತ ಬರ್ದಿದ್ದಾನೆ. ಜೊತೆಗೆ ಏನು ಸೀಕರ್ ಜಿಲ್ಲೆಗೆ ಆತ ಸೇರಿದಂತವನು, ಮತ್ತೆ ಅಲ್ಲಿಂದ ಅವನು ಏನು ಒಂದು ರೂಮ್ ಅನ್ನ ಮಾಡ್ಕೊಂಡು ಕಳೆದ 3 ವರ್ಷಗಳಿಂದ ಪ್ರಿಪರೇಷನ್ ಮಾಡ್ತಾ ಇದ್ದ. ಮತ್ತೆ ಎಕ್ಸಾಮ್ ಅಲ್ಲಿ ಅವನು 650 ಸ್ಕೋರ್ ಅನ್ನ ಗೇನ್ ಮಾಡುವಂತಹದ್ದು ಸಾಧ್ಯತೆಗಳಿದ್ವು, ಯಾಕಂದ್ರೆ ಅಷ್ಟು ಅಕ್ಯುರೇಟ್ ಆಗಿ ಅವನ ಎಕ್ಸಾಮ್ ಅನ್ನ ಬರ್ದಿದ್ದ ಅಂತ ಹೇಳಿ ಅವರ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ರು. ಮತ್ತೆ ಇದ್ರ ಬಗ್ಗೆನೂ ಕೂಡ ಅವನು ತುಂಬಾ ಫೋಕಸ್ ಅನ್ನ ಮಾಡಿದ್ದ. ಅವನು ತುಂಬಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾವೋ, ಈ ಸರಿ ತುಂಬಾ ಸ್ಕೋರ್ ಆಗುತ್ತೆ ಮತ್ತೆ ಒಳ್ಳೆ ಕಡೆ ನನ್ಗೆ ಮತ್ ಸೀಟ್ ಕೂಡ ಅಲಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆತ ನಂಬಿದ್ದ. ಬಟ್ ಈಗ ಏಕಾಏಕಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಂಥದ್ದು ಆತನಿಗೆ ಒಂದ್ ರೀತಿಯಾಗಿ ಆ ಎಕ್ಸಾಮ್ ಕ್ಯಾನ್ಸಲ್ ಆದ ನಂತರ ಡಿಪ್ರೆಷನ್ಗೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಅವರ ಪೇರೆಂಟ್ಸ್ ಕೂಡ ಹೇಳ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಗೋವಾ ವಿದ್ಯಾರ್ಥಿಯ ಪರಿಸ್ಥಿತಿನೂ ಕೂಡ ಅದೇ ರೀತಿ ಆಗಿರುವಂತದ್ದು. ಗೋವಾ ವಿದ್ಯಾರ್ಥಿ ಕೂಡ ಏನು 17 ವರ್ಷದವನು, ಅವರ ತಂದೆ ರೈಲ್ವೆ ಗಾರ್ಡ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆತನೂ ಕೂಡ 3 ವರ್ಷದಿಂದಲೂ ಕೂಡ ಎಫರ್ಟ್ ಆಗಿರ್ತಾನೆ. ಅಂದ್ರೆ 1 or 2 ಎಕ್ಸಾಮ್ ಅನ್ನ ಕೆಲವರು ಸ್ಕಿಪ್ ಮಾಡಿರ್ತಾರೆ, ಅಂದ್ರೆ ಹೆಚ್ಚು ಸ್ಕೋರ್ ಆಗ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಇನ್ನಿತರರು ಮೊದಲನೇ ಅಥವಾ 2ನೇ ಎಕ್ಸಾಮ್ ಅಲ್ಲಿ ಸ್ಕೋರ್ ಕಡಿಮೆ ಆಗಿದ್ದಂತ ಸಂದರ್ಭದಲ್ಲಿ 3ನೇದಾದ್ರೂ ಚೆನ್ನಾಗಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ರೂಮ್ ಮಾಡಿರ್ತಾರೆ. ಬಟ್ ಅದಕ್ಕಂತಲೇ ತುಂಬಾ ಡೆಡಿಕೇಶನ್ ಆಗಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಇಂಥ ಸಂದರ್ಭದಲ್ಲಿ ಏಕಾಏಕಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದಂಥದ್ದು ಕೂಡ ಏನು ಈ ಗೋವಾ ವಿದ್ಯಾರ್ಥಿಯ ವಿಚಾರದಲ್ಲೂ ಕೂಡ ಅದೇ ಆಗಿರೋದು. ಆತನಿಗೆ ಏನು ಹಾಕಿ ಅವನೊಬ್ಬ ಪ್ಲೇಯರ್ ಆಗಿದ್ದ, ಬಟ್ ಅವನಿಗೆ ಸ್ಪೋರ್ಟ್ಸ್ ಬಗ್ಗೆನೂ ತುಂಬಾ ಇಂಟ್ರೆಸ್ಟ್ ಇದ್ದಂಥದ್ದು. ಬಟ್ ಪೇರೆಂಟ್ಸ್ ಇಲ್ಲ ಅವನಿಗೆ ಮೆಡಿಕಲ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಅವನಿಗೆ ಪ್ರೆಷರ್ ಅನ್ನ ಹಾಕಿದ್ದಂಥದ್ದನ್ನು ಕೂಡ ಆತ ಮೆನ್ಷನ್ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಇರೋಂಥದ್ದೇ ಒಂದು ಆಗಿರುತ್ತೆ, ಬಟ್ ಪೇರೆಂಟ್ಸ್ ಅವ್ರ ಮೇಲೆ ಪ್ರೆಷರ್ ಹಾಕಿರೋದೇ ಒಂದ್ ರೀತಿ ಆಗಿರುತ್ತೆ. ಬಟ್ ಆ ಪ್ರೆಷರ್ನು ಕೂಡ ಅವರು ತಡ್ಕೊಂಡು ಬ್ಯಾಲೆನ್ಸೇಬಲ್ ಆಗಿ ಏನೋ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಹೆಚ್ಚು ಸ್ಕೋರ್ ಅನ್ನ ಮಾಡಿರ್ತಾರೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು. ಈಗ ಏಕಾಏಕಿ ಈ ರೀತಿಯಾಗಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಹೈಯೆಸ್ಟ್ ಸ್ಕೋರ್ ಅನ್ನ ನಿರೀಕ್ಷೆಯಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ ಒಂದು ಡಿಪ್ರೆಷನ್ಗೆ ಹೋಗಿ ಇಂತ ಒಂದು ದುರಂತ ನಡೆದಿರುವಂತದ್ದು. ಈಗಾಗಲೇ ಏನು 4 ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಎಷ್ಟು ವಿದ್ಯಾರ್ಥಿಗಳು ಅಂದ್ರೆ ಈ ಎಕ್ಸಾಮ್ ಅಲ್ಲಿ ಈ ತರ ಆಗಿದೆ. ಬಟ್ ಕಳೆದ ಹಲವಾರು ಬಾರಿ ಏನು 2012 ಅಂದ್ರೆ ಈ 4-5 ವರ್ಷಗಳಿಂದಲೂ ನಡೆದಂತ ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಅವಘಡಗಳು ನಡೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಇದಕ್ಕೆಲ್ಲ ನೇರವಾಗಿ NTA ಜವಾಬ್ದಾರಿಯನ್ನ ತಗೊಳುತ್ತೆ ಅಂತ ಹೇಳ್ಬಿಟ್ಟು NTA DG ಕೂಡ ಹೇಳಿದ್ದಾರೆ. ಬಟ್ ಜವಾಬ್ದಾರಿ ತಗೊಂಡ್ರೆ ಆಗಲ್ಲ, ಬಟ್ ಇದನ್ನ ಆಗದ ರೀತಿನಲ್ಲಿ ನೋಡ್ಕೊಳ್ಬೇಕಾಗಿರುವಂತದ್ದು NTA ಕರ್ತವ್ಯ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರನು ಕೂಡ ಈ ಬಗ್ಗೆ ಕಠಿಣವಾಗಿರುವಂತಹ ಶಿಸ್ತು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಈ ಬಗ್ಗೆ ಏನು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಏನು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳ ಜೀವನ ಜೊತೆ ಯಾವ ರೀತಿಯಾಗಿ NTA ಆಟವಾಡ್ತಿದೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ದೇಶಾದ್ಯಂತ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿಂಚನ ಅನಂತ್, ಈಗ ಒಂದಿಷ್ಟು ಜನನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಂದೊಂದ್ ದಿನ ಇವರೆಲ್ಲ ಬೇಲ್ ಮೇಲೆ ಹೊರಗೆ ಬರ್ತಾರೆ. ಹಾಗಾದ್ರೆ ನ್ಯಾಯ ಎಲ್ಲಿದೆ ಅಂತ ಇದೇ ಮತ್ತೆ ರಿಪೀಟ್ ಆಗಲ್ವಾ? ಖಂಡಿತವಾಗ್ಲೂ ಕೂಡ ಅದಕ್ಕೋಸ್ಕರನೇ ಏನು ಈ ಎಕ್ಸಾಮ್ ನ ಒಂದು ಏನೋ ಒಂದು ಪ್ಯಾಟರ್ನ್ನೇ ಬದಲಾವಣೆ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ NTA ಇವಾಗ ಯೋಚನೆ ಮಾಡ್ತಿದೆ. ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಈ ಬಗ್ಗೆ ಏನು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ಗಳನ್ನ ಏನು ಕಂಪ್ಯೂಟರ್ ಮುಖಾಂತರವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಏನೇ ಮಾಡಿದ್ರು ಅದಕ್ಕೊಂದು ಆಲ್ಟರ್ನೇಟಿವ್ ದಾರಿಯನ್ನ ಹುಡುಕೊಂಡಿರುವಂತದ್ದನ್ನ ನಾವು ನೋಡ್ತೀವಿ. ಬಟ್ ಅದಕ್ಕಂತಲೇ ಕೆಲವೊಂದು ಸ್ಕ್ಯಾಮರ್ಗಳು ಇರ್ತಾರೆ, ಅದಕ್ಕಂತ ಕೆಲವು ದುಷ್ಕೃತ್ಯಗಳನ್ನು ಕೂಡ ನಡೆಸುವಂತನ್ನ ನಾವು ಕಳೆದ ಹಲವಾರು ಎಕ್ಸಾಮ್ಗಳಲ್ಲೂ ಕೂಡ ನಾವು ನೋಡಿದೀವಿ. ಬಟ್ ಈ ತರ ಆಗದ ರೀತಿನಲ್ಲಿ ಬೇರೆ ಯಾವ್ದು ರೂಪದಲ್ಲಿ ಅಂತ ಇಂಥ ಒಂದು ಸ್ಕ್ಯಾಮ್ ಆಗದ ರೀತಿನಲ್ಲಿ ಅಥವಾ ಕಠಿಣವಾದಂತ ಕ್ರಮಗಳನ್ನು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ತಗೊಂಡು ವಿದ್ಯಾರ್ಥಿಗಳ ಒಂದು ಏನು ಒಂದು ದೃಷ್ಟಿಯಿಂದಾಗಿ, ಯಾಕೆಂದ್ರೆ 2-3 ವರ್ಷಗಳು ಎಫರ್ಟ್ ಹಾಕಿರ್ತಾರೆ ಮತ್ತೆ ಅವರು ಏನೋ ಕನಸುಗಳನ್ನ ಕಂಡಿರ್ತಾರೆ. ಬಟ್ ಈ ತರ ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಆಗುವಂತದ್ದು, ಅದ್ರ ಜೊತೆಗೆ ಮತ್ತೆ ಎಕ್ಸಾಮ್ ನಡೆಸುವಂತದ್ದು, ಬಟ್ ಬೇರೆ ಬೇರೆ ಪ್ಲಾನಿಂಗ್ಸ್ ಎಲ್ಲ ಇರುತ್ತೆ. ಹೀಗೆ ಏಕಾಏಕಿ ರದ್ದು ಮಾಡೋದು ಮತ್ತೆ ಟೋಟಲ್ ಆಗಿ ಇದು ಗೌರ್ಮೆಂಟ್ ಫೈಲ್ಯೂರ್ ಅಂತಲೇ ಹೇಳ್ಬೋದು
Okay. NTA ಮತ್ತೆ ಗವರ್ಮೆಂಟ್ ಫೇಲ್ಯೂರ್ ಅಂತೆಲ್ಲ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.